ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮೆಣಸಿನ ಕಾಳು ಬಳ್ಳಿಗೆ ಕಸಿ ಕಟ್ಟಲಿಕ್ಕೆ ಹೋಗ್ತಿದ್ದೇವೆ. ಕಸಿ ಕಟ್ಟಲಿಕ್ಕೆ ಸುಮಾರು ರೀತಿ ವಿಧಾನ ಉಂಟು. ಇದು ಈಸಿ ಮೆಥಡ್. ಗ್ರಾಫ್ಟಿಂಗ್ ಕಪ್ ಅಂತ ಬರ್ತದೆ, ಅದಕ್ಕೆ ಕೋಕೋಪೀಟ್ ಅಥವಾ ಗೊಬ್ಬರದ ಪುಡಿಯನ್ನು ಹಾಕಿ ಕಸಿ ಕಟ್ಟುವಂಥದ್ದು. ಅದನ್ನು ಯಾವ ರೀತಿ ಅಂತ ನಿಮಗೆ ಈಗ ತೋರಿಸ್ತೇನೆ. ಗ್ರಾಫ್ಟಿಂಗ್ ಕಪ್ ಈ ರೀತಿ ಬರ್ತದೆ, ಸಣ್ಣದು ಪ್ರಮಾಣದ ಇರ್ತದೆ ಮತ್ತು ದೊಡ್ಡದು ಮರಗಳಿಗೆ ಮತ್ತು ಬೇರೆ ಬೇರೆ ಗಿಡಗಳಿಗೆ ಕಟ್ಬೋದು. ಮೆಣಸಿನ ಬಳ್ಳಿಗೆ ಸಣ್ಣದಾದರೆ ಉತ್ತಮ, ಎಂತಕ್ಕಂದರೆ ಅದು ವೇಟಲ್ಲಿ ಮುರಿದೋಗೋ ಚಾನ್ಸಸ್ ಇರ್ತದೆ. ಕೋಕೋಪೀಟ್ ಅಥವಾ ಗೊಬ್ಬರನ ಈ ರೀತಿ ಒಂದೇ ಲೆವೆಲಲ್ಲಿ ಇಟ್ಕೊಂಡು ಲೆವೆಲ್ ಮಾಡಿ ಇಟ್ಕೊಳ್ಬೇಕು. ತದನಂತರ ಈ ರೀತಿ ಕ್ಲಿಪ್ ಮಾಡಿದರೆ ಗ್ರಾಫ್ಟಿಂಗ್ ಮುಗೀತದೆ. ಬೇರು ಬಂದಿರುವಂಥದ್ದೇ ಉತ್ತಮವಾಗಿರುವಂಥ ಕಾಯಿ ಬಿಡುವಂಥ ಗಿಡಗಳ ಬಳ್ಳಿಯನ್ನೇ ಆಯ್ಕೆ ಮಾಡಿಕೊಳ್ಳಿ, ಬೇಗ ಇಳುವರಿ ಪಡ್ಬೋದು ನೀವು. ಗ್ರಾಫ್ಟಿಂಗ್ ಕಪ್ಪು ಭಾರಕ್ಕೆ ಬೀಳಬಾರ್ದಂತ ಅದಕ್ಕೆ ದಾರವನ್ನು ಕಟ್ಟಿ ಅದನ್ನು ಮೇಲೆ ಇರುವಂಥ ಗಿಡದ ಬಳ್ಳಿಗೆ ಕಟ್ಟಿ ಸಪೋರ್ಟಾಗಿ ಕೊಡ್ಬೋದು. ಈಗ ಗ್ರಾಫ್ಟಿಂಗ್ ಕಟ್ಟುವ ಗಿಡಕ್ಕೆ ಹತ್ರ ಹೋಗುವ. ಇದೇ ಗಿಡಕ್ಕೆ ಈಗ ಗ್ರಾಫ್ಟಿಂಗ್ ಮಾಡಬೇಕು. ನಾನು ಗ್ರಾಫ್ಟಿಂಗ್ ಶುರು ಮಾಡಿದಾಗ ಮೊದಲು ನೀರು ಕೊಡೋ ಲೋಟ ಏನು ಬರ್ತೋ ಅದರಲ್ಲಿ ಮಣ್ಣನ್ನು ಹಾಕಿ ಬೇರು ಬಿಟ್ಟಂಥ ಗಿಡಕ್ಕೆ ಕಸಿ ಕಟ್ತಿದ್ದೆ. ಇಂಥ ಕೆಲಸ ನಡೀತಾ ಇರ್ತದೆ. ರನ್ನರ್ಸ್ ಕಸಿ ಕಟ್ಟಲಿಕ್ಕಾಗುವ ಇದು ಉತ್ತಮ ಅಲ್ವಾ ಅಂತ ನೀವು ಕಮೆಂಟ್ ಮಾಡಿ, ನಂಗೆ ಗೊತ್ತಿಲ್ಲ. ನೀವು ಸಾಧ್ಯವಾದಷ್ಟು ಮೆಣಸಿನಕಾಳು ಬಳ್ಳಿ ಕಸಿ ಕಟ್ಟುವಾಗ ಮೇಲ್ಭಾಗದ ಗಿಡಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಏಕೆಂದರೆ ಅಲ್ಲೇ ಹೆಚ್ಚಿನ ಫಸಲು ಬಿಡುವುದರಿಂದ ನಿಮಗೆ ಗಿಡ ನೆಟ್ಟಿದ ಕೆಲವೇ ತಿಂಗಳಲ್ಲಿ ಫಸಲು ಬಿಡುವ ಚಾನ್ಸಸ್ ಹೆಚ್ಚಾಗಿರ್ತದೆ. ನೋಡ್ಬೋದು, ಈಗ 1 ಗಂಟೆ ಬಿಟ್ಟು ಮತ್ತೊಂದು ಗಂಟೆ ಕಸಿ ಕಟ್ಟಿದ್ದೇವೆ. ಅದರ ನಂತರ ನೆಕ್ಸ್ಟ್ ಇರುವ ಗಂಟಲ್ಲಿ ಮೊಳಕೆ ಬರ್ತದೆ. ಈ ಗ್ರಾಫ್ಟಿಂಗ್ನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.